ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಪಾಠದಲ್ಲಿ ಇದನ್ನು ನಾವು 15ನೇ ಪ್ರಶ್ನೆ 115ನೇ ಪುಟದಲ್ಲಿರ್ತಕ್ಕಂಥ 15ನೇ ಪ್ರಶ್ನೆಯನ್ನು ನೋಡೋಣ. ಅಂತ್ಯವಿಲ್ಲದ 4 ಕಂಬ ಸಾಲುಗಳ ಈ ಗ್ರಿಡ್ನಲ್ಲಿ ಸಂಖ್ಯೆಗಳನ್ನು ನಿರ್ದಿಷ್ಟ ಅನುಕ್ರಮದಲ್ಲಿ ಬರೆಯಲಾಗಿದೆ. ಇದು ಗ್ರಿಡ್. ಇದರಲ್ಲಿ 1 2 3 4 5 6 7 8 ಈ ರೀತಿ ಕಂಬ ಸಾಲು. ಇದು ಕಂಬ ಸಾಲು, ಇದು ಅಡ್ಡ ಸಾಲು. ಇದರಲ್ಲಿ 1 2 3 4 ಕಂಬ ಸಾಲಿನಲ್ಲಿನ ಎಲ್ಲ ಸಂಖ್ಯೆಗಳನ್ನು ರಚಿಸಲು ಬೀಜೋಕ್ತಿಯನ್ನು ನೀಡಿ. ಈಗ 1ನೇ ಕಂಬ ಸಾಲು, 2ನೇ ಕಂಬ ಸಾಲು, 3ನೇ ಕಂಬ ಸಾಲಿಗೆ ಬೀಜೋಕ್ತಿಗಳನ್ನು ನೀಡಿ ಅಂತ ಹೇಳಿದಾನೆ. ಮೊದಲನೇ ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು 1 5 9 13 ಈ ರೀತಿ ಮುಂದುವರೆದವು. ಈಗ ನಾವು ಇದ್ರ ವಿನ್ಯಾಸ ನೋಡಿದ್ರೆ 1ಕ್ಕೆ 4 ಕೂಡಿದ್ರೆ 5 ಆಗ್ತಾಯಿದೆ, ಮತ್ತು 5ಕ್ಕೆ 4 ಕೂಡಿದ್ರೆ 9 ಆಗ್ತಾಯಿದೆ. ಆಮೇಲೆ ಇಲ್ಲಿ 9ಕ್ಕೆ 4 ಕೂಡಿದ್ರೆ ನೋಡ್ರಿ, 1ಕ್ಕೆ 4 ಕೂಡಿದ್ರೆ +4, ಇಲ್ಲಿ +4, ಇಲ್ಲಿ +4 ಅಂದರೆ 4 4 ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ 4ರ ಮಗ್ಗಿ ತೊಗೊಳ್ಳೋಣ. 4 1 4, 4ರಾಗೆ 3 ಕಳೆದ್ರೆ 1, 4 2 8, 8ರಾಗೆ 3 ಕಳೆದ್ರೆ 5, 4 3 12, 12ರಾಗೆ 3 ಕಳೆದ್ರೆ 9, 4 4 16, 16ರಾಗೆ 3 ಹೋದರೆ 13. ಈ ರೀತಿ ಇದೊಂದು ವಿನ್ಯಾಸ ಬರ್ತಾ ಇದೆ. ಹಾಗಾಗಿ ನಾವು 4 ಅಂತಕ್ಕಂಥದ್ದು ಕಾಮನ್ ಎಲ್ಲದರಲ್ಲೂ ಬರ್ತಾ ಇದೆ. 4 1 2 3 4 ಹೀಗೆ ಬದಲಾಗ್ತಾ ಇದೆ. ಇದು ಸಂಖ್ಯೆ ಅಂದರೆ 1ನೇ ಸಂಖ್ಯೆ 2ನೇ ಸಂಖ್ಯೆ ಈ ರೀತಿ ಬದಲಾಗ್ತಾ ಇದೆ. ಅದನ್ನು ನಾವು x ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ -3 ಇದು ಕಾಮನ್, ಇದು ಬೀಜೋಕ್ತಿ ಮೊದಲನೇ ಕಂಬ ಸಾಲಿಗೆ. ಇಲ್ಲಿ x ಅಂತಕ್ಕಂಥದ್ದು 1 2 3 4 ಇದು ಅಡ್ಡ ಸಾಲಿನ ಸಂಖ್ಯೆ. 1ನೇ ಅಡ್ಡ ಸಾಲಿನಲ್ಲಿ ಇರ್ತಕ್ಕಂಥ ಇದು 1ನೇ ಅಡ್ಡ ಸಾಲು, ಇದು 2ನೇ ಅಡ್ಡ ಸಾಲು. ನೆಕ್ಸ್ಟ್ 2ನೇ ಕಂಬ ಸಾಲಿನಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ತಗೊಳ್ಳೋಣ. 2 6 10 4. ಇಲ್ಲಿ 2ಕ್ಕೆ 4 ಕೂಡಿಸಿದರೆ 6 ಆಗಿದೆ, 6ಕ್ಕೆ 4 ಕೂಡಿಸಿದರೆ 10 ಆಗಿದೆ, 10ಕ್ಕೆ 4 ಕೂಡಿಸಿದರೆ 14 ಆಗಿದೆ. ಅಂದರೆ ಇಲ್ಲೂ ಕೂಡ 4 4 ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ 4ರ ಮಗ್ಗಿ ತೊಗೊಳ್ಳೋಣ. 4 1 4, ಅದರಲ್ಲಿ 2 ಕಳೆದ್ರೆ ನಮಗೆ 2 ಬರ್ತಾ ಇದೆ. 4 2 8, ಅದರಲ್ಲಿ 2 ಕಳೆದ್ರೆ 6 ಬರ್ತಾ ಇದೆ. 4 3 12, 12ರಾಗೆ 2 ಕಳೆದ್ರೆ 10 ಬರ್ತಾ ಇದೆ. 4 4 16, 16ರಾಗೆ 2 ಕಳೆದ್ರೆ 14 ಬರ್ತಾ ಇದೆ. ಹೌದಾ? ಇದೇ ಪ್ಯಾಟ್ರನ್ ಮುಂದುವರಿತಾ ಇದೆ. ಹಾಗಾಗಿ ನಾವು ಬೀಜೋಕ್ತಿ ಏನಂತ ಬರಿಬೋದು, 4 ಕಾಮನ್ನು, ಇಲ್ಲಿ ಬದಲಾಗ್ತಕ್ಕಂಥ ಸಂಖ್ಯೆಯನ್ನು x ಅಂತ ಬರೆದ್ವಿ. 4x - 2, ಅದರಲ್ಲಿ xನ ಬೆಲೆ ಇದು ಅಡ್ಡ ಸಾಲಿನ ಸಂಖ್ಯೆ. ನೆಕ್ಸ್ಟ್ 3ನೇ ಕಂಬ ಸಾಲು. 3ನೇ ಕಂಬ ಸಾಲಿನಲ್ಲಿರ್ತಕ್ಕಂಥ ಸಂಖ್ಯೆಗಳು 3 7 11 15. ಇಲ್ಲೂ ಕೂಡ 4 4 ಜಾಸ್ತಿ ಆಗಿದೆ. 3ಕ್ಕೆ 4 ಕೂಡಿದ್ರೆ 7, 7ಕ್ಕೆ 4 ಕೂಡಿದ್ರೆ 11, 11ಕ್ಕೆ 4 ಕೇಳಿದ್ರೆ 15 ಈ ರೀತಿ 4 4 ಜಾಸ್ತಿ ಆಗಿದೆ. 4 1 4, 3 ಬರ್ಬೇಕಂದ್ರೆ 4ರಾಗೆ 1 ಕಳೆದ್ರೆ 3, 4 2 8, 8 8ರಾಗೆ 1 ಕಳೆದ್ರೆ 7, 4 3 12, 12ರಾಗೆ 1 ಕಳೆದ್ರೆ 11, 4 4 16, 16ರಾಗೆ 1 ಕಳೆದ್ರೆ 15. ಸರಿನಾ? ಇದೇ ಪ್ಯಾಟ್ರನ್ ಮುಂದುವರೆದಿದೆ. ಹಾಗಾಗಿ 4 ಕಾಮನ್ ಸಂಖ್ಯೆ, 1 2 3 4 ಇವೆಲ್ಲ ಚರಾಕ್ಷರ, ಹಾಗಾಗಿ x ಬರುತ್ತೆ. 4x - 1, ಇಲ್ಲಿ x ಅಂತಕ್ಕಂಥದ್ದು ಅಡ್ಡ ಸಾಲಿನ ಸಂಖ್ಯೆ ಆಗಿದೆ. ಇದು 3ನೇ ಕಂಬ ಸಾಲಿಗೆ ಬೀಜೋಕ್ತಿ. 4ನೇ ಕಂಬ ಸಾಲಿಗೆ ನೋಡೋಣ. 4 8 12, 4 8 12 16. ಈಗ 4ಕ್ಕೆ ಫಸ್ಟ್ನೇ ಸಂಖ್ಯೆ 4 ಇದೆ ಫಸ್ಟ್ನೇ ಅಡ್ಡ ಸಾಲಿನಲ್ಲಿ. 2ನೇ ಅಡ್ಡ ಸಾಲಿನಲ್ಲಿ 4 4 8 ಆಗಿದೆ. 8ಕ್ಕೆ 4 ಕೂಡಿದ್ರೆ 12 ಆಗಿದೆ. ಹೀಗೆ 4 4 ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ ನಾವು 4 1 4, 4 2 8, 4 3 12, 4 4 16. ಇಲ್ಲೇನು ನಾವು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ಲಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ 4x ಅಂತಕ್ಕಂಥದ್ದು ಈ ಒಂದು 4ನೇ ಕಂಬ ಸಾಲಿನ ಬೀಜೋಕ್ತಿ. ಈಗ ಬಿ ನಾಗಿ ಬರೋಣ. ಮುಂದಿನ ಸಂಖ್ಯೆಗಳು ಯಾವ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ? 124, 147, 201. ಈಗ 124ನ್ನ ನಾವು 4ರಿಂದ ಭಾಗಿಸಿ ನೋಡೋಣ. 4 3 12,
4 1 4 ಅಂದರೆ 31 ಸಂಪೂರ್ಣವಾಗಿ ಭಾಗ ಆಗ್ತಾಯಿದೆ. 124 4ರಿಂದ ಸಂಪೂರ್ಣವಾಗಿ ಭಾಗವಾಗಿ 31 ಲಭ್ಯವಾಗಿದೆ. ಹಾಗಾಗಿ ಇದು 4x ಮಾದರಿಯಲ್ಲಿ ಇದೆ. 4x ಮಾದರಿಯಲ್ಲಿ ಯಾವ ಕಂಬ ಸಾಲು ಇದು? 4ನೇ ಕಂಬ ಸಾಲು. ಹಂಗಾಗಿ ಇದು 4ನೇ ಕಂಬ ಸಾಲಿನಲ್ಲಿದೆ ಮತ್ತು ಎಕ್ಸ್ ಅಂತಕ್ಕಂಥದ್ದು 31 ಇಲ್ಲಿ 31ರಿಂದ ಭಾಗಿಸಿ 31 124, ಹಾಗಾಗಿ 31ನೇ ಅಡ್ಡ ಸಾಲಿನಲ್ಲಿ ಇದೆ. ನೆಕ್ಸ್ಟ್ 147, ಇದನ್ನು ಕೂಡ 4ರಿಂದ ಭಾಗಿಸಿ ನೋಡೋಣ. 4 3 12, 2 ಉಳಿತು, 4 6 24, ಇಲ್ಲಿ 3 ಉಳಿತು. ಅಂದರೆ ನಾವು 3 ಜಾಸ್ತಿ ಇದೆ, 36 × 4 ಮಾಡಿ 3 ಜಾಸ್ತಿ ಇದೆ. ನಮಗೆ ಮೈನಸ್ ಸಿಕ್ಕಿರೋದ್ರಿಂದ ಮೊದಲನೇ ಕಂಬ ಸಾಲಿನಲ್ಲಿ -3 ಇದೆ, ಎರಡನೇ ಕಂಬ ಸಾಲಿನಲ್ಲಿ -2 ಇದೆ, ಮೂರನೇ ಕಂಬ ಸಾಲಿನಲ್ಲಿ -1 ಇದೆ. ಹಂಗಾಗಿ ನಾವು ಮೈನಸ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಏನು ಮಾಡಬೇಕು ನಾವು? 36ನ್ನು 37 ಮಾಡ್ಕೋಬೇಕು. 37 4 148 ಆಗುತ್ತೆ. 148ರಲ್ಲಿ ನಮಗೆ 147 ಬೇಕಂದರೆ -1 ಮಾಡಬೇಕಾಗುತ್ತೆ. ಹಂಗಾಗಿ ನಾವು 4x - 1 ಅಂತಕ್ಕಂಥ ಒಂದು 4x - 1 ಮಾದರಿಯಲ್ಲಿದೆ. 4x - 1 ಎಷ್ಟನೇ ಕಂಬ ಸಾಲು ತೋರಿಸ್ತದೆ? 3ನೇ ಕಂಬ ಸಾಲು ತೋರಿಸ್ತದೆ. ಇದು 3ನೇ ಕಂಬ ಸಾಲು. ಆಮೇಲೆ 37ನೇ ಅಡ್ಡ ಸಾಲಿನಲ್ಲಿ ಇದು ಬರುತ್ತದೆ ಅಂತ. ಅಂದರೆ ಇಲ್ಲಿ 4 × 37 ಎಕ್ಸ್ ಬೆಲೆ 37 ಆಯಿತು. ಎಕ್ಸ್ ಅನ್ನೋದು ಅಡ್ಡ ಸಾಲಿನ ಸಂಖ್ಯೆ. ಆಮೇಲೆ ಈ 4x - 1 ಈ ಮಾದರಿಯಲ್ಲಿ ಐತಂದರೆ ಅದು 3ನೇ ಕಂಬ ಸಾಲು ಅಂತ. ನೆಕ್ಸ್ಟ್ 201 ಯಾವ ಒಂದು ಕಂಬ ಸಾಲು, ಯಾವುದೋ ಅಡ್ಡ ಸಾಲಿನಲ್ಲಿ ಬರುತ್ತೆ? 201ನ್ನು ನಾವು 4ರಿಂದ ಭಾಗಿಸಿದರೆ 4 5 20, 1 4 0 0 50. ಅಂದರೆ ನಾವು ಕಳಿಬೇಕಾಗಿರೋದ್ರಿಂದ 3ನ್ನು ಕಳಿಬೇಕಾಗುತ್ತೆ. 51 ತಗೋಬೇಕು. ಎಕ್ಸ್ ಬೆಲೆ 51. 51 4 204. 204ರಲ್ಲಿ 3 ಕಳೆದ್ರೆ 201. ಹಂಗಾಗಿ 4x - 3 ಮಾದರಿ ನಾವು ಮೊದಲೇ ಮಾಡಿದಾಗೆ ಮೊದಲನೇ ಕಂಬ ಸಾಲಿನ ಬೀಜೋಕ್ತಿ 4x - 3. ಹಾಗಾಗಿ ಇದು ಮೊದಲನೇ ಕಂಬ ಸಾಲಿಗೆ ನಲ್ಲಿ ಬರ್ತದೆ ಈ ಸಂಖ್ಯೆ. ಹಾಗೂ ಎಷ್ಟನೇ ಅಡ್ಡ ಸಾಲು ಅಂದರೆ 51ನೇ ಅಡ್ಡ ಸಾಲಿನ. ಇಲ್ಲಿ 51 ಹಾಕಿದ್ವಿಲ್ಲ ಎಕ್ಸ್ ಬೆಲೆ, ಹಾಗಾಗಿ 51ನೇ ಅಡ್ಡ ಸಾಲಿನಲ್ಲಿ ಬರ್ತದೆ. ನೆಕ್ಸ್ಟು ಸಿ ಪ್ರಶ್ನೆ, ಅಡ್ಡ ಸಾಲು ಆರ್ ಮತ್ತು ಕಂಬ ಸಾಲು ಸಿ ನಲ್ಲಿ ಯಾವ ಸಂಖ್ಯೆ ಇರುತ್ತದೆ? ಈಗ ಅಡ್ಡ ಸಾಲು ಆರ್ ಅಂದರೆ ಎಕ್ಸ್ ಬದಲಿಗೆ ನಾವು ಆರ್ ಹಾಕೋಣ, 4 6. ಮತ್ತು ಕಂಬ ಸಾಲು ಸಿ ಅಂದರೆ ನಾವು 1ನೇ ಕಂಬ ಸಾಲು ತಗೊಂಡ್ರೆ 4ರಲ್ಲೇ ಕಳಿಬೇಕು ನಾವು. 3 ಕಳೆದು 4ರಾಗಿ 3 ಹೋದರೆ 1 ಬರ್ತದೆ, ಅಂದರೆ 1ನೇ ಕಂಬ ಸಾಲು ಆಗ್ತದೆ. ಹಂಗಾಗಿ 4 - ಸಿ ಅಂತ ಹಾಕ್ತೀವಿ. ಇದು ಬೀಜೋಕ್ತಿ. ನೆಕ್ಸ್ಟು ಡಿನೇ ಲೆಕ್ಕ. ಅದರಲ್ಲೇ 3ರ ಗುಣಕಗಳ ಸ್ಥಾನಗಳನ್ನು ಗಮನಿಸಿ. ನೀವು ಇದರಲ್ಲಿ ಯಾವುದಾದ್ರು ವಿನ್ಯಾಸವನ್ನು ಗಮನಿಸಿದರೆ ನೀವು ಗಮನಿಸಿದ ಇತರೆ ವಿನ್ಯಾಸಗಳನ್ನು ಪಟ್ಟಿ ಮಾಡಿ. ಈಗ ನೋಡಿರಿ, 3ರ ಗುಣಕಗಳು ನೋಡೋಣ. 3 1 3, 3 2 6, 3 3 9, 3 4 12, 3 5 15, 3 6 18. ಇದರಲ್ಲಿ ಹೌದು ನಾವು 3ರ ಸ್ಥಾನಗಳ ವಿನ್ಯಾಸಗಳನ್ನು ಗಮನಿಸ್ಬೋದು. ವಿನ್ಯಾಸ ನೋಡ್ರಿ, ಒಂದು ಮೂಲೆಯಿಂದ ಹೋಗಿದೆ ಮತ್ತು ಇದು ಅಷ್ಟೇ ಒಂದೇ ಲೆವೆಲಲ್ಲಿ ಕೆಳಗಿಳಿದಿದೆ. ಅದೇ ರೀತಿ ನಾವು 5ರ ಗುಣಕಗಳ ಸ್ಥಾನ ವಿನ್ಯಾಸವನ್ನು ನಾವು ಗಮನಿಸ್ಬೋದು. ನೋಡ್ರಿ, 5 ಬಗ್ಗೆ 5 1 5, 5 2 10, 5 3 15, 5 4 20. ಈ ರೀತಿ ನಮಗೆ ವಿನ್ಯಾಸ ನಾವು ನೋಡಬಹುದು. ಇಲ್ಲಿಗೆ ಈ 15ನೇ ಪ್ರಶ್ನೆ ಮುಗಿತು ಮಕ್ಕಳೇ. ಹಾಗೂ ಈ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಪಾಠದಲ್ಲಿರ್ತಕ್ಕಂಥ ಇವನ್ನು ಮುಗಿತು. ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಸಮಾಂತರ ಮತ್ತು ಛೇದಿಸುವ ರೇಖೆಗಳ ಒಂದು ವಿಡಿಯೋ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.